ಮಕ್ಕಳೆನಗಲ್ಲವರು ನೀವೇ, ಮಕ್ಕಳೈವರು ಮಗನೇ ನಮ್ಮದು. ಮಕ್ಕಳಾಟಿಕೆಯಾಯ್ತಲ ಸೌಬಲನ ದೆಸೆಯಿಂದ, ಮಿಕ್ಕುನೀ ಸೈರಿಸುವುದೆಮ್ಮದು ಬುಕ್ಕುಡಿಯ ಬೇಳಂಬ ನಿಮ್ಮಲಿ. ಕಕ್ಕುಲತೆ ಇಲ್ಲೆಂದು ತೆಗೆದಪ್ಪಿದನು ಧರ್ಮಜನ. ಎನ್ನನೀಕ್ಷಿಸಿ ಮಗನೇ ಮರೆ ನಿನಗನ್ಯಳೆ ಗಾಂಧಾರಿ, ಪಿತನೆಂದೆನ್ನ ಕಾಂಬಿರಿ ವೃದ್ಧನೆಂದು ಗತಾಕ್ಷ ತಾನೆಂದು. ಮನ್ನಿಸುವಿರೆಲೆ ಮಕ್ಕಳಿರ ಸಂಪನ್ನ ಸತ್ಯರು ನೀವು, ಕರ್ಮಿಗಳೆನ್ನವರು ದೋಷಾಭಿಸಂಧಿಯ ಮರೆದು ಕಳೆಯೆಂದ. ರೂಢಿಗಗ್ಗದ ರಾಜಸೂಯದಲೂಡಿ ನಿರ್ಜರ ಕಟಕವನು ಖಯ ಖೋಡಿಯಿಲ್ಲದೆ ನಿಲ್ಲಿಸಿದೈ ತ್ರಿದಿವದಲ್ಲಿ ಪಾಂಡುವನು. ಮಾಡುವೆಯಲ ಮಗನೆ ಎನ್ನೀಗೂಡ ಬಿಸುಟರೆ, ಸುರರ ಸಂಗಡವಾಡುವಂತಿರೆ ತನಗೆ ಗತಿ ನೀನಲ್ಲದಾರೆಂದ. ಪಾಲಿಸವನಿಯನೆನ್ನ ಮಕ್ಕಳ ಖೋಳತನವನು ಮನಕ್ಕೆ ತಾರದಿರಾಲಿಸದಿರಪರಾಧಿ ವಾಚಾಳರ ವಚೋತ್ತರವಾ. ಕಾಲದೇಶಾಗಮದ ನಿಗಮದಡಾಳವರಿದೈಹಿಕ ಪರತ್ರ ವಿಟಾಳಿಸದೆ ನಡೆ ಕಂದ ಎಂದನು ಮರಳಿ ತೆಗೆದಪ್ಪಿ. ತರಿಸಿದನು ಮಡಿವರ್ಗದ ಮಲಾಂಬರವನಂಬುಜಮುಖಿಗೆ, ರತ್ನಾಭರಣವನು ವಿವಿಧಾನುಲೇಪನ ಚಿತ್ರ ಸಂಪುಟದ. ಅರಸನಿತ್ತನು ವೀಳಯವ ಕರ್ಪುರದ ತವಲಾಯಿಗಳನಭ್ಯಂತರವ ಇವರ ಕಳುಹಿದನು ಗಾಂಧಾರಿಯನು ಕಾಣಿಸಿದ. ಧೃತರಾಷ್ಟ್ರನು ಧರ್ಮಜನಿಗೆ, ಕೌರವರು ನನಗೆ ಮಕ್ಕಳಲ್ಲ, ನೀವು 5 ಜನರೇ ನನ್ನ ಮಕ್ಕಳು. ಶಕುನಿಯ ದೆಸೆಯಿಂದ ಈ ಹುಡುಗಾಟವಾಗಿ ಬಿಟ್ಟಿತು. ನೀನು ಬಹು ಹೆಚ್ಚಿನ ಸೈರಣೆ ತೆಗೆದುಕೊಳ್ಳಬೇಕು. ನಮ್ಮದು ಬಾಳಲ್ಲ, ಬಾಳಿನ ಅಣಕ. ನಿಮ್ಮಲ್ಲಿ ನಾನು ಪ್ರೀತಿಯನ್ನು ತೋರಿಸಲಿಲ್ಲ ಎಂದು ಹೇಳಿ ಅಪ್ಪಿಕೊಂಡನು. ನನ್ನ ಮಕ್ಕಳ ನೀಚ ಕರ್ಮವನ್ನು ನನ್ನನ್ನು ನೋಡಿ ಮರೆತು ಬಿಡು. ನಿಮಗೆ ಗಾಂಧಾರಿಯು ಬೇರೆಯಲ್ಲ. ನನ್ನನ್ನು ವೃದ್ಧನೆಂದು ಅಂಧನೆಂದು ತಂದೆಯ ಸಮಾನನಾಗಿ ಕಾಣುತ್ತಿರುವಿರಿ. ನೀವು ಸತ್ಯವಂತರು, ನನ್ನ ಮಕ್ಕಳು ದುಷ್ಕರ್ಮಿಗಳು. ಅವರ ದೋಷವನ್ನು ಮರೆತು ಬಿಡಿರಿ. ಯುಧಿಷ್ಠಿರ, ನೀನು ದುಸ್ಸಾಧ್ಯವಾದ ಅತಿಶ್ರೇಷ್ಠವಾದ ರಾಜಸೂಯ ಯಾಗವನ್ನು ಮಾಡಿ ಪಾಂಡು ಮಹಾರಾಜನನ್ನು ಸ್ವರ್ಗದಲ್ಲಿ ತಂದು ನಿಲ್ಲಿಸಿದೆ. ನಾನು ಈ ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗಕ್ಕೆ ಹೋಗುವಂತೆ ಮಾಡುವೆಯಲ್ಲವೇ? ನನಗೆ ನಿನ್ನನ್ನು ಬಿಟ್ಟರೆ ಇನ್ನಾರು ಗತಿ ಎಂದು ಧೃತರಾಷ್ಟ್ರನು ಧರ್ಮಜನಿಗೆ ಹೇಳಿದನು. ಧೃತರಾಷ್ಟ್ರನು, ನನ್ನ ಮಕ್ಕಳ ನೀಚತನವನ್ನು ಮರೆತು ಭೂಮಿಯನ್ನು ಪಾಲಿಸು. ಅಪರಾಧಿಗಳು ಬಾಯಿಬಡಿಕರೂ ಆದ ಇವರ ಮಾತನ್ನು ಕೇಳಬೇಡ. ಕಾಲ, ದೇಶ, ಆಗಮ, ವೇದಗಳ ರೀತಿ ಕ್ರಮಗಳಿಗನುಸಾರವಾಗಿ ಈ ಲೋಕ ಪರಲೋಕಗಳ ಸೌಖ್ಯಕ್ಕೆ ತೊಂದರೆಯಾಗದಂತೆ ನಡೆ ಎಂದು ಹೇಳಿ ಧರ್ಮಜನನ್ನು ಮತ್ತೆ ಆಲಂಗಿಸಿದನು. ಉತ್ತಮ ವಸ್ತ್ರಗಳನ್ನು ರತ್ನಾಭರಣಗಳನ್ನೂ ದ್ರೌಪದಿಗೆ ತರಿಸಿಕೊಟ್ಟನು. ಅನುಲೇಪನಗಳ ಚಿತ್ರ ವಿಚಿತ್ರ ಸಂಪುಟವನ್ನು ಕೊಟ್ಟನು. ಕರ್ಪೂರದ ಭರಣಿಗಳನ್ನು ಉಡುಗೊರೆಯಾಗಿತ್ತನು. ಬಳಿಕ ರಾಣಿವಾಸದೊಳಕ್ಕೆ ಕಳಿಸಿ ಗಾಂಧಾರಿಯನ್ನು ಕಾಣಲು ತಿಳಿಸಿದನು.